7th Standard, Chapter 3, Advent of Europeans to India. Hello everyone, welcome to Spark by Sona. ಇಂದಿನ ತರಗತಿಯಲ್ಲಿ ನಾವು ಅಡ್ವೆಂಟ್ ಆಫ್ ದ ಯುರೋಪಿಯನ್ಸ್ ಟು ಇಂಡಿಯಾ ಈ ಲೆಸನ್ನ ಕಂಟಿನ್ಯೂಯೇಷನ್ನ ನೋಡೋಣ ಅಂತೆ. ಹಿಂದಿನ ಕ್ಲಾಸ್ನಲ್ಲಿ ನಾನು ಆಲ್ರೆಡಿ ನಿಮಗೆ ಪೋರ್ಚುಗೀಸ್ ಮತ್ತು ಡಚ್ ಇಂಡಿಯಾಗೆ ಹೇಗೆ ಬಂದರು, ಅವರು ಇಂಡಿಯಾದಲ್ಲಿ ಯಾಕೆ ನೆಲೆಗೊಳ್ಳಲಿಲ್ಲ ಅನ್ನೋದ್ರ ಬಗ್ಗೆ ಕಲಿಸಿದ್ದೆ. ಇಂದಿನ ವಿಡಿಯೋದಲ್ಲಿ ನಾವು ಇಂಗ್ಲೀಷ್ ಮತ್ತು ಫ್ರೆಂಚ್ ಹೇಗೆ ಇಂಡಿಯಾಕ್ಕೆ ಬಂದರು, ಯಾವಾಗ ಇಂಡಿಯಾಕ್ಕೆ ಬಂದರು, ಯಾಕೆ ಫ್ರೆಂಚ್ ಇಂಡಿಯಾದಿಂದ ವಾಪಸ್ ಹೋದರು ಅನ್ನೋದನ್ನು ಕಲಿಯೋಣ. ಲೆಸನ್ಗೆ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನನ್ನ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ಸಿಗುತ್ತೆ. ಆಲ್ರೆಡಿ ನಾನು ಮಾಡಿರುವಂಥ 7th ಸ್ಟ್ಯಾಂಡರ್ಡ್ನ ವಿಡಿಯೋಗಳು ನಿಮಗೆ ನೋಡಬೇಕು ಅಂತ ಇದ್ದರೆ ಪ್ಲೇ ಲಿಸ್ಟ್ನಲ್ಲಿ ಚೆಕ್ ಮಾಡಿ, ನಿಮಗೆ ಎಲ್ಲ ವಿಡಿಯೋಗಳು ಸಿಗುತ್ತೆ. ದ ಇಂಗ್ಲಿಷ್ 1600 to 1947. In the beginning, English followed peaceful trade as their policy, but they took advantage of the deteriorating political situation in India to establish their political supremacy. ನಮಗೆ ಗೊತ್ತು 1600ನಲ್ಲಿ ಇಂಡಿಯಾಗೆ ಬ್ರಿಟಿಷ್ ಬಂದಾಗ, ಇಂಗ್ಲೀಷ್ ಅಂದರೆ ಬ್ರಿಟಿಷ್ ಅಂತ, ಸೊ ಅವ್ರು ಇಂಡಿಯಾಗೆ ಬಂದ ಟೈಮ್ನಲ್ಲಿ ಇಂಡಿಯಾ ಜೊತೆಗೆ ಪೀಸ್ಫುಲ್ಲಾಗಿ, ಅಂದರೆ ಯಾವುದೇ ರೀತಿಯಲ್ಲಿ ಜಗಳ ತಾಪತ್ರೆ ಇಲ್ಲದೆ ಒಳ್ಳೆ ರೀತಿಯಲ್ಲಿ ವ್ಯಾಪಾರವನ್ನು ಇಂಡಿಯನ್ಸ್ ಜೊತೆ ಮಾಡ್ತಾಯಿದ್ರು. ಆದರೆ ಇಂಡಿಯಾದ ಆಗಿನ ಪೊಲಿಟಿಕಲ್ ಸಿಚುವೇಶನ್ಸ್ ಏನಿರುತ್ತೆ ಅದು ಅವರು ಯುಟಿಲೈಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ತುಂಬ ರಾಜರಿಗೆ, ಇಂಡಿಯಾದಲ್ಲಿರುವಂಥ ರಾಜರಿಗೆ ಒಬ್ರನ್ನೊಬ್ರನ್ನ ಕಂಡ್ರೆ ಆಗ್ತಿರಲ್ಲ. ಆವಾಗ ಈ ಇಂಡಿಯನ್ ರಾಜರು ಪೊಲಿಟಿಕಲ್ ಗೇನ್ಗೋಸ್ಕರ, ಅಂದರೆ ತಮ್ಮ ರಾಜಕೀಯ ಲಾಭಗಳಿಗೋಸ್ಕರ ಬ್ರಿಟಿಷರ ಹೆಲ್ಪ್ ಕೇಳ್ತಾರೆ. ಹಾಗೆ ಬ್ರಿಟಿಷರ ಹತ್ರ ಹೆಲ್ಪ್ ಕೇಳಿದ ರಾಜರಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ ಈ ಬ್ರಿಟಿಷು ಭಾರತದ ಪೊಲಿಟಿಕ್ಸ್ ಅಥವಾ ರಾಜಕೀಯದಲ್ಲಿ ಪ್ರವೇಶ ಮಾಡ್ತಾರೆ. ಮುಂದೆ ಭಾರತದ ರಾಜರು ಸ್ಟ್ರಾಂಗ್ ಅಲ್ಲದೆ ಇದ್ದಾಗ ಅದೇ ಸಿಚುವೇಶನನ್ನು ಬ್ರಿಟಿಷರು ಯೂಸ್ ಮಾಡ್ಕೊತಾರೆ. ದ ಮರ್ಚೆಂಟ್ಸ್ ಆಫ್ ಇಂಗ್ಲೆಂಡ್ ಹೂಸ್ aspire to have trade with the Eastern found the East India Company in 1600 CE. They established trade links with India by obtaining permission of Queen Elizabeth. ಆಗ 1600ನಲ್ಲಿ ಇಂಗ್ಲೆಂಡ್ನಲ್ಲಿ ಇದ್ದಂಥವರು ಕ್ವೀನ್ ಎಲಿಜಬೆತ್. ಈ ಕ್ವೀನ್ ಎಲಿಜಬೆತ್ನಿಂದ ಈಸ್ಟ್ ಇಂಡಿಯಾ ಕಂಪ್ನಿನ ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೋಸ್ಕರ ಕೆಲವೊಂದು ವ್ಯಾಪಾರಿಗಳು, ಮರ್ಚೆಂಟ್ಸ್ ಅಂದರೆ ವ್ಯಾಪಾರಿಗಳು, ಇವರು ಇಂಗ್ಲೆಂಡ್ನಲ್ಲಿ ಈ ಕ್ವೀನ್ ಎಲಿಜಬೆತಿಂದ ಪರ್ಮಿಷನ್ ತಗೊತಾರೆ. ಏನಕ್ಕೋಸ್ಕರ ಅಂದರೆ ಭಾರತದ ಜೊತೆಗೆ ವ್ಯಾಪಾರ ಮಾಡಲಿಕ್ಕೆ ಅವರೊಂದು ಕಂಪ್ನಿನ ಎಸ್ಟ್ಯಾಬ್ಲಿಷ್ ಮಾಡ್ತಾರೆ. ಆ ಕಂಪ್ನಿ ಹೆಸರೇನು ನೋಡಿ, ದ ಈಸ್ಟ್ ಇಂಡಿಯಾ ಕಂಪನಿ. ಅದನ್ನು ಎಸ್ಟ್ಯಾಬ್ಲಿಷ್ ಆಗಿದ್ದು ಇಯರ್ ಯಾವುದು, 1600. ಇನ್ ದ ಬಿಗಿನಿಂಗ್ ಈಸ್ಟ್ ಇಂಡಿಯಾ ಕಂಪನಿ ಶಿಪ್ಸ್ ವೇರ್ anchored at Surat port. Sir Thomas Roe visited the court of Mughal Emperor Jahangir in 1615 CE and obtained permission to trade in Surat. ಸೊ ಮೊದಲು ಭಾರತಕ್ಕೆ ಬ್ರಿಟಿಷರು ಬಂದಂಥ ಮೊದಲು ಸಮಯದಲ್ಲಿ ಏನು ಮಾಡಿದರು ಅಂದರೆ ಸೂರತ್ನಲ್ಲೇ ಬಂದರು. ಪೋರ್ಟ್ ಅಂದರೆ ಬಂದರು ಅಂತ, ಅಂದರೆ ಶಿಪ್ಗಳನ್ನ ನಿಲ್ಲಿಸುವಂಥ ಜಾಗ. ಈ ಜಾಗದಲ್ಲಿ ಇವರು ತಮ್ಮ ಶಿಪ್ಗಳನ್ನ ನಿಲ್ಲಿಸ್ತಿರ್ತಾರೆ. ಆಮೇಲೆ ಸರ್ ಥಾಮಸ್ ರೋ ಅನ್ನುವಂಥವರು ಮೊಘಲ್ ಎಂಪರರ್ ಆಗಿದ್ದಂತಹ ಜಹಾಂಗೀರ್ನಿಂದ ಪರ್ಮಿಷನ್ ತಗೊತಾರೆ ವ್ಯಾಪಾರ ಮಾಡಲಿಕ್ಕೋಸ್ಕರ. ಸೂರತ್ನಲ್ಲಿ ವ್ಯಾಪಾರ ಮಾಡಲಿಕ್ಕೋಸ್ಕರ 1615ನಲ್ಲಿ ಪರ್ಮಿಷನ್ ತಗೊತಾರೆ. ಯಾವ ಕಿಂಗ್ ಪರ್ಮಿಷನ್ ಕೊಡೋದು? ಜಹಾಂಗೀರ್, Mughal Emperor Jahangir. Later, trade centers were established at Agra, Ahmedabad and Bharuch. ಸೊ ಇದಾದಮೇಲೆ ಇವ್ರು ಏನು ಮಾಡ್ತಾರೆ, ಇವರ ಟ್ರೇಡ್ ಸೆಂಟರ್ಗಳನ್ನು ಇಲ್ಲಿ ನೋಡಿ, ಸೂರತ್ ಮ್ಯಾಪ್ನಲ್ಲಿ ಕೂಡ ಅದನ್ನು ಮಾರ್ಕ್ ಮಾಡೋದನ್ನು ಕಲಿಬೇಕು. ಯಾಕೆಂದರೆ ನಿಮಗಿದು ಮ್ಯಾಪ್ ವರ್ಕಿಗೆ ಕೂಡ ಕೇಳ್ತಾರೆ. ಸೂರತ್ ಈ ಪ್ಲೇಸ್ನಲ್ಲಿ ಬ್ರಿಟಿಷರು ತಮ್ಮ ಫ್ಯಾಕ್ಟ್ರಿನ ಎಸ್ಟ್ಯಾಬ್ಲಿಷ್ ಮಾಡಲಿಕ್ಕೋಸ್ಕರ ಪರ್ಮಿಷನ್ ತಗೊತಾರೆ. ಯಾರ ಮೂಲಕ? ಸರ್ ಥಾಮಸ್ ರೋ ಮೂಲಕ ಜಹಾಂಗೀರ್ನಿಂದ ಪರ್ಮಿಷನ್ ತಗೊತಾರೆ. ನೆಕ್ಸ್ಟ್ ಇದರ ಪಕ್ಕನೇ ಇರುವಂಥ ಇನ್ನೊಂದು ಪ್ಲೇಸ್ ಹೆಸರು ಬರೋಚ್ ಅಂತ.
ಇಲ್ಲಿ ಕೂಡ ತಮ್ಮ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ಅಹಮದಾಬಾದ್ನಲ್ಲಿ ಕೂಡ ತಮ್ಮ ಫ್ಯಾಕ್ಟ್ರಿನವರು ಎಸ್ಟಾಬ್ಲಿಷ್ ಮಾಡ್ತಾರೆ. ಆಫ್ಟರ್ ದಿಸ್ ದೇ ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇನ್ ಕಲ್ಕತ್ತಾ, ಮೆಡ್ರಾಸ್ ಆ್ಯಂಡ್ ಬಾಂಬೆ. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಅವರು ಕಲ್ಕತ್ತಾಗೆ ಬರ್ತಾರೆ. ಕಲ್ಕತ್ತಾದಲ್ಲಿ ಕೂಡ ಅವರು ತಮ್ಮ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ ಬ್ರಿಟಿಷ್. ಅದಾದ ನಂತರ ಬಾಂಬೆನಲ್ಲಿ ತಮ್ಮ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ನೆಕ್ಸ್ಟ್ ಮೆಡ್ರಾಸ್ನಲ್ಲಿ ಕೂಡ ಬ್ರಿಟಿಷ್ ತಮ್ಮ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಈ ಮೆಡ್ರಾಸ್, ಬಾಂಬೆ, ಸೂರತ್ ಇದೆಲ್ಲ ನಿಮಗೆ ಮ್ಯಾಪ್ ವರ್ಕಿಗೆ ಇಂಪಾರ್ಟೆಂಟ್ ಪ್ಲೇಸಸ್. ನೆಕ್ಸ್ಟ್ ಕಲ್ಕತ್ತಾ ಏನಿದೆ ಅದನ್ನು ತಮ್ಮ ಕ್ಯಾಪಿಟಲ್ ಆಗಿ ಅವರು ತಗೊತಾರೆ. ಸೊ ಬ್ರಿಟಿಷ್ ಇಂಡಿಯಾದಲ್ಲಿದ್ದಾಗ ಅವರ ಕ್ಯಾಪಿಟಲ್ ಆಗಿ ಫಸ್ಟ್ ಕ್ಯಾಪಿಟಲ್ ಆಗಿದ್ದಿದ್ದು ಯಾವುದು ಅಂದರೆ ಕಲ್ಕತ್ತಾ. Gradually, the profit of East India Company increased remarkably. From the Mughal Empire, Farrukh Siyar, they received license called Dastak to carry out duty-free trade in the province of Bengal. Now Bengal, Bihar and Orissa. The Surat, with the help of this, English become more powerful than the domestic traders. ಇದಾದ ನಂತರ ಇವರು ಭಾರತದಲ್ಲಿ ತಮ್ಮ ಫ್ಯಾಕ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಅವರಿಗೆ ಇಂಡಿಯಾ ಜೊತೆ ಇದ್ದಂಥ ವ್ಯಾಪಾರದಿಂದ ಒಳ್ಳೆ ಪ್ರಾಫಿಟ್ ಸಿಗತ್ತೆ. ಜಹಾಂಗೀರ್ನ ನಂತರ ಮೊಘಲ್ ಎಂಪೈರರ್ ಜಹಾಂಗೀರ್ನ ನಂತರ ಬಂದಂಥ ಮೊಘಲ್ ಎಂಪೈರರ್ಸ್ ಎಲ್ಲರ ಪರ್ಮಿಷನನ್ನು ಇವರು ತಗೊತಾರೆ. ಲಾಸ್ಟಿಗೆ ಫರೂಕ್ ಸಿಯಾರ್ ಅನ್ನೋಂಥ ಮೊಘಲ್ ಕಿಂಗ್ ಫರೂಕ್ ಸಿಯಾರಿಂದ ಇವರು ದಸ್ತಕ್ ಅನ್ನುವಂಥ ಲೈಸೆನ್ಸ್ನ ತಗೊತಾರೆ. ಈ ದಸ್ತಕ್ ಅನ್ನುವಂಥ ಲೈಸೆನ್ಸ್ ಏನು ಅಂದರೆ ಡ್ಯೂಟಿ ಫ್ರೀ ಟ್ರೇಡ್ ಮಾಡಲಿಕ್ಕೆ, ಅಂದರೆ ಟ್ಯಾಕ್ಸ್ ಕೊಡದೆ ಬೆಂಗಾಲ್ ಪ್ರಾವಿನ್ಸ್ನಲ್ಲಿ ಟ್ರೇಡ್ ಮಾಡಲಿಕ್ಕಿರುವಂಥ ಪರ್ಮಿಷನ್. ಆವಾಗ ಬೆಂಗಾಲ್ ಅಂದರೆ ಬರೀ ಬೆಂಗಾಲ್ ಆಗಿರಲ್ಲ, ಬೆಂಗಾಲ್, ಬಿಹಾರ್ ಮತ್ತು ಒರಿಸ್ಸಾ ಮೂರೂ ಸೇರಿ ಇರುವಂಥ ಒಂದು ಪ್ರಾವಿನ್ಸ್ನ ಬೆಂಗಾಲ್ ಪ್ರಾವಿನ್ಸ್ ಅಂತ ಕರಿತಿರ್ತಾರೆ. ಇದರ ಕಿಂಗ್ ಆಗಿದ್ದ ಆ ಟೈಮ್ನಲ್ಲಿ ಫರೂಕ್ ಸಿಯಾರ್, ಅವರಿಂದ ಬ್ರಿಟಿಷರು ಪರ್ಮಿಷನ್ ತಗೊತಾರೆ. ನೋಡಿ, ಇದು 1 ಮಾರ್ಕ್ ಕ್ವಶನ್. ದ ಸ್ಪೆಷಲ್ ಪಾಸಸ್ ಲೈಸೆನ್ಸ್ ಇಶ್ಯೂಡ್ ಟು ದ ಬ್ರಿಟಿಷ್ ಟ್ರೇಡರ್ಸ್ ಟು ಕಂಡಕ್ಟ್ ಟ್ಯಾಕ್ಸ್ ಫ್ರೀ ಟ್ರೇಡ್ ವೇರ್ ನೋನ್ ಆಸ್ ದಸ್ತಕ್. ವಾಟ್ ಈಸ್ ದಸ್ತಕ್ ಅನ್ನೋದರ ಉತ್ತರ ಇದು. ಟ್ಯಾಕ್ಸ್ ಕೊಡದೆ ಬ್ರಿಟಿಷರಿಗೆ ವ್ಯಾಪಾರ ಮಾಡಲಿಕ್ಕೆ ಇದ್ದಂಥ ಪರ್ಮಿಷನ್ಗೆ ಏನಂತ ಇದ್ರು, ದಸ್ತಕ್ ಅಂತ ಹೇಳ್ತಾರೆ. ಇನ್ ಆರ್ಡರ್ ಟು ಇಂಪ್ರೂವ್ ದೇಯರ್ ಸ್ಟ್ರೆಂತ್, ದ ಬ್ರಿಟಿಷ್ ಬಿಲ್ಟ್ ಫೋರ್ಟ್ಸ್ ಅರೌಂಡ್ ದೇಯರ್ ರೆಸಿಡೆನ್ಷಿಯಲ್ ಏರಿಯಾಸ್ ಆ್ಯಂಡ್ ಟ್ರೇಡ್ ಸೆಂಟರ್ಸ್. ದೇ ಎಂಪ್ಲಾಯ್ಡ್ ಸೋಲ್ಜರ್ಸ್ ಟು ಪ್ರೊಟೆಕ್ಟ್ ದೇಯರ್ ಎಸ್ಟಾಬ್ಲಿಷ್ಮೆಂಟ್ಸ್ ಆ್ಯಂಡ್ ಆಲ್ಸೋ ಸ್ಟಾಕ್ಡ್ arms and ammunitions. Within a short period, the English had a strong army. ಈ ಬ್ರಿಟಿಷರು ಭಾರತದಲ್ಲಿ ಎಸ್ಟಾಬ್ಲಿಷ್ ಆದಮೇಲೆ, ಫ್ಯಾಕ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡಿದ ಮೇಲೆ ಅವರು ಕೋಟೆಗಳನ್ನ ಕಟ್ಟುತ್ತಾರೆ. ಅವರು ಎಲ್ಲೆಲ್ಲಿ ತಮ್ಮ ಟ್ರೇಡ್ ಸೆಂಟರ್ಸ್ ಇರುತ್ತೆ ಆ ಟ್ರೇಡ್ ಸೆಂಟರ್ ಸುತ್ತ ಒಂದು ಕೋಟೆನ ಕಟ್ತಾರೆ. ಆ ಕೋಟೆನ ಪ್ರೊಟೆಕ್ಟ್ ಮಾಡಲಿಕ್ಕೆ ಅವರು ಸೋಲ್ಜರ್ಸ್ನ ಕೂಡ ಅಪಾಯಿಂಟ್ ಮಾಡ್ಕೊತಾರೆ. ಅದರೊಳಗೆ ಆ ಕೋಟೆನಲ್ಲಿ ಅವರು ಆರ್ಮ್ಸ್ ಅಂದರೆ ವೆಪನ್ಸನ್ನು ಸ್ಟೋರ್ ಮಾಡಿರ್ತಾರೆ. ಕಾಲಕ್ರಮೇಣ ಏನಾಗುತ್ತೆ ಅಂದರೆ ಇಂಗ್ಲೀಷ್ ಒಳ್ಳೆ ಸ್ಟ್ರಾಂಗ್ ಆರ್ಮಿನ ಇಂಡಿಯಾದಲ್ಲಿ ಬಿಲ್ಡ್ ಮಾಡುತ್ತೆ. ನೆಕ್ಸ್ಟ್ ಬರೋದು ಫ್ರೆಂಚ್. 1664 to 1954. ಫ್ರೆಂಚ್ ಇಂಡಿಯಾಗೆ ಬಂದಿದ್ದು 1664 ಅಂದರೆ ಲಾಸ್ಟ್. ಯುರೋಪಿಯನ್ಸಲ್ಲಿ ಲಾಸ್ಟ್ ಇಂಡಿಯಾಗೆ ಬಂದವರು ಫ್ರೆಂಚ್ ವೇರ್ ದ ಲಾಸ್ಟ್ ಎಮಾಂಗ್ ಯುರೋಪಿಯನ್ಸ್ ಟು ರೀಚ್ ಇಂಡಿಯಾ ಫಾರ್ ಟ್ರೇಡ್. ದೇ ಎಸ್ಟಾಬ್ಲಿಷ್ಡ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇನ್ 1664. ಇನ್ ಇಂಡಿಯಾ ದ ಫ್ರೆಂಚ್ ಓಪನ್ ದಿಯರ್ ಫಸ್ಟ್ ವೇರ್ಹೌಸ್ at Surat in 1668. 1664 ಫ್ರೆಂಚ್ ಕಂಪ್ನಿ ಎಸ್ಟಾಬ್ಲಿಷ್ ಮಾಡ್ತಾರೆ, ಅಂದರೆ ಇಂಡಿಯಾಗೆ ಬರಲಿಕ್ಕೋಸ್ಕರ. ಬಟ್ ಅವರು ತಮ್ಮ ಫಸ್ಟ್ ವೇರ್ ಹೌಸ್ ಅಂದರೆ ಸ್ಟೋರಿಂಗ್ ಹೋಮ್ನ ಎಸ್ಟಾಬ್ಲಿಷ್ ಮಾಡೋದು 1668. ವಿದಿನ್ ಅ ಶಾರ್ಟ್ ಟೈಮ್ ದೇ ಎಸ್ಟಾಬ್ಲಿಷ್ ದೇಯರ್ ಟ್ರೇಡ್ ಸೆಂಟರ್ಸ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. ಬಂದಾದಮೇಲೆ ಸ್ವಲ್ಪನೇ ಸಮಯದಲ್ಲಿ ಅವರು ಒಳ್ಳೆ ಪ್ರಗತಿಯನ್ನು ಇಂಡಿಯಾದಲ್ಲಿ ಕಾಣ್ತಾರೆ. ತುಂಬ ಕಡೆಗಳಲ್ಲಿ ತಮ್ಮ ಟ್ರೇಡ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಕೂಡ ಮಾಡ್ತಾರೆ. French trade centers. They opened their trade centers at Pondicherry, Machilipatnam, Calicut, Mahe, Karaikal and Chandranagore. Pondicherry was their French capital. ಹೀಗೆ ಭಾರತಕ್ಕೆ ಬಂದ ಇವರು ಫ್ರೆಂಚರು ಮಚಿಲಿಪಟ್ಟಣಂ, ಪಾಂಡಿಚೇರಿ, ಫೋರ್ಟ್ ನೋವಾ, ಕಾರೈಕಲ್ ಹಾಗೆ ಮಾಹೆ
ಇಲ್ಲೆಲ್ಲ ತಮ್ಮ ಫ್ಯಾಕ್ಟ್ರಿಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಅದರ ಜೊತೆಗೆ ಪಾಂಡಿಚೇರಿಯನ್ನು ತಮ್ಮ ಕ್ಯಾಪಿಟಲ್ ಆಗಿ ಅವರು ಕನ್ಸಿಡರ್ ಮಾಡ್ತಾರೆ. ಡ್ಯೂಪ್ಲೆಕ್ಸ್, ದ ಗವರ್ನರ್ ಆಫ್ ದ ಫ್ರೆಂಚ್, ಸ್ಟ್ರೆಂಥನ್ ದ ಇನ್ಫ್ಲೂಯೆನ್ಸ್ ಆಫ್ ಫ್ರೆಂಚ್ ಇನ್ ಹೈದರಾಬಾದ್ ಆ್ಯಂಡ್ ಕಾರ್ನಾಟಿಕ್ ರೀಜನ್ಸ್ ಈಸ್ಟ್ ಆಫ್ ತಮಿಳ್ನಾಡು ವಿತ್ ಹಿಸ್ ಕ್ಲೆವರ್ ಡಿಪ್ಲೊಮಸಿ. ಈ ಡ್ಯೂಪ್ಲೆಕ್ಸ್ ಅನ್ನೋಂಥ ಗವರ್ನರ್ ಜನರಲ್ ಏನಿರ್ತಾರೆ, ಫ್ರೆಂಚ್ ಗವರ್ನರ್ ಜನರಲ್, ಅವರು ತುಂಬ ಸ್ಟ್ರಾಂಗ್ ಲೀಡರ್ ಆಗಿರ್ತಾರೆ. ಸೊ ಅವರು ಫ್ರೆಂಚ್ನ ಇನ್ಫ್ಲೂಯೆನ್ಸ್ನ ಹೈದರಾಬಾದ್ ಮತ್ತು ಕಾರ್ನಾಟಿಕ್ ರೀಜನ್, ಕಾರ್ನಾಟಿಕ್ ಅಂದರೆ ನಮ್ಮ ಕರ್ನಾಟಕ ಅಲ್ಲ, ಈಸ್ಟ್ ಆಫ್ ತಮಿಳ್ನಾಡನ್ನು ಅಂದರೆ ಪೂರ್ವ ತಮಿಳ್ನಾಡು ಭಾಗವನ್ನು ಆ ಟೈಮ್ನಲ್ಲಿ ಕಾರ್ನಾಟಿಕ್ ರೀಜನ್ ಅಂತ ಕರೀತಾ ಇರ್ತಾರೆ. ಅಲ್ಲಿ ಕೂಡ ತಮ್ಮ ಸುಪ್ರಿಮಸಿ ಅಥವಾ ಪವರ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಫ್ರೆಂಚ್ ಆ್ಯಂಡ್ ದ ಇಂಗ್ಲಿಷ್ ಹ್ಯಾಡ್ ಕಮ್ ಟು ಇಂಡಿಯಾ for trade purpose. Now fought many wars to establish political and commercial supremacy. ಸೊ ಇದಾದಮೇಲೆ ಅವರು ಭಾರತಕ್ಕೆ ಬಂದು ನೆಲೆ ನಿಂತ ಮೇಲೆ ಫ್ರೆಂಚ್ ಮತ್ತು ಇಂಡಿಯನ್ಸ್ ಇಬ್ಬರೂ ಬಂದಿದ್ದು ಕೂಡ ನಮ್ಮಲ್ಲಿ ವ್ಯಾಪಾರ ಮಾಡಲಿಕ್ಕೋಸ್ಕರ. ಆದರೆ ಅವರು ಆ ಉದ್ದೇಶನ ಬಿಟ್ಟು ಭಾರತದಲ್ಲಿ ತಮ್ಮ ಹಕ್ಕನ್ನು ಸ್ಥಾಪನೆ ಮಾಡಲಿಕ್ಕೆ ಇಬ್ಬರ ಮಧ್ಯದಲ್ಲಿ ಬಹಳ ಯುದ್ಧಗಳು ನಡೆಯುತ್ತೆ. ಆ ಯುದ್ಧಗಳಲ್ಲಿ ಪ್ರಮುಖ ಯುದ್ಧಗಳಂದರೆ ಕಾರ್ನಾಟಿಕ್ ಯುದ್ಧಗಳು. ಇದನ್ನು ನೀವು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ಕಲಿತೀರಾ. ಕಾಸಸ್ ಫಾರ್ ಡಿಕ್ಲೈನ್ ಆಫ್ ಫ್ರೆಂಚ್. ಸೊ ಇಷ್ಟೆಲ್ಲ ಬ್ರಿಟಿಷ್ ಮತ್ತು ಫ್ರೆಂಚಿನ ಮಧ್ಯೆ ತುಂಬ ಯುದ್ಧಗಳು ನಡೆಯುತ್ತೆ. ಆ ಯುದ್ಧದಲ್ಲಿ ಯಾಕೆ ಫ್ರೆಂಚ್ ಸೋತು ಹೋಗ್ತಾರೆ, ಯಾಕೆ ಬ್ರಿಟಿಷ್ ವಿನ್ ಆಗ್ತಾರೆ ನೋಡೋಣ. ಫ್ರೆಂಚ್ ಆರ್ಮಿ ಕಮಾಂಡರ್ಸ್ ಇನ್ ಇಂಡಿಯಾ ವೇರ್ ನಾಟ್ ಗಿವನ್ ಕಂಪ್ಲೀಟ್ ಸಪೋರ್ಟ್ ಬೈ ದ ಗೌರ್ಮೆಂಟ್ ಆಫ್ ಫ್ರಾನ್ಸ್. ಏನು ಫ್ರೆಂಚ್ ಕಮಾಂಡರ್ಸ್ ಇಂಡಿಯಾಗೆ ಬಂದಿರ್ತಾರೆ, ಇಂಡಿಯಾದಲ್ಲಿ ಅವರಿದ್ದಾಗ ಅವರಿಗೆ ಫ್ರೆಂಚ್ ಗೌರ್ಮೆಂಟ್ ಫುಲ್ ಸಪೋರ್ಟ್ ಕೊಡೋದಿಲ್ಲ. ಅಂದರೆ ಅವರಿಗೆ ಬೇಕಾದಂಥ ಮಿಲಿಟ್ರಿ ಪವರ್ ಇರ್ಬೋದು, ಅಮೌಂಟ್ ಇರ್ಬೋದು, ಫ್ರೆಂಚ್ ಸರ್ಕಾರ ಸ್ಪೆಂಡ್ ಮಾಡಲ್ಲ. ಪೊಲಿಟಿಕಲ್ ಕನ್ಫ್ಯೂಷನ್ ಆ್ಯಂಡ್ ರೆವಲ್ಯೂಷನ್ಸ್ ಟುಕ್ ಪ್ಲೇಸ್ ಇನ್ ಫ್ರಾನ್ಸ್. ದಿಸ್ ಲೆಡ್ ಟು ದೇಯರ್ ಡಿಕ್ಲೈನ್ ಇನ್ ಇಂಡಿಯಾ. ಸೊ ಅದೇ ಫ್ರಾನ್ಸ್ನಲ್ಲೂ ಕೂಡ ಫ್ರೆಂಚ್ ರೆವಲ್ಯೂಷನ್ಸ್ ನಡೀತಾ ಇರುತ್ತೆ. ಸೊ ಆ ರೆವಲ್ಯೂಷನ್ಸ್ ಫ್ರೆಂಚ್ನಲ್ಲಿ ನಡೆಯೋದ್ರಿಂದ ಅವರು ಫ್ರೆಂಚ್ ಗೌರ್ಮೆಂಟ್ ಏನಿದೆ ಅದಕ್ಕೆ ಇಂಡಿಯಾದ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್, ಫ್ರೆಂಚ್ ನೇವಿ ವಾಸ್ ನಾಟ್ ಸುಪೀರಿಯರ್ ಟು ಇಂಗ್ಲಿಷ್ ನೇವಿ. ಕೊನೆ ರೀಸನ್ ಏನಂದರೆ ಫ್ರೆಂಚ್ ನೇವಿ ಪವರ್ ಏನಿರುತ್ತೆ ಅಂದರೆ ನೌಕಾಪಡೆ ಏನಿರುತ್ತೆ ಅದು ಇಂಗ್ಲೀಷ್ನ ನೌಕಾಪಡೆಯಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ. ಆದ್ದರಿಂದ ಇಂಗ್ಲೀಷು ಮೇಲ್ಗೈ ಸಾಧಿಸ್ತಾರೆ. ನೆಕ್ಸ್ಟ್, ಕ್ರೊನಾಲಜಿ ಅಂದರೆ ಕಾಲಾನುಕ್ರಮವಾದಂತಹ ದಿನಾಂಕಗಳು ಅಥವಾ ಇಸ್ವಿಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾಗೆ ಬಂದಿದ್ದು 1600ನಲ್ಲಿ. ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾಗೆ ಬಂದಿದ್ದು 1602ನಲ್ಲಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಬಂದು 1664ಅಲ್ಲಿ. ಜೊತೆಗೆ ನಿಮಗೆ ಇನ್ನೊಂದು ಗೊತ್ತು, ಪೋರ್ಚುಗೀಸ್ ಇಂಡಿಯಾಗೆ ಬಂದಿದ್ದು ಯಾವಾಗ, 1498ನಲ್ಲಿ. ಸೊ ಈ ಲೆಸನ್ ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಯಾರಿಗೆಲ್ಲ ಲೆಸನ್ ಇಷ್ಟ ಆಯಿತು ಒಂದು ಲೈಕ್ ಕೊಡಿ. ಹಾಗೆ ನೆಕ್ಸ್ಟ್ ನಾನು ಯಾವ ವಿಡಿಯೋ ಮಾಡಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾಪಿ ಲರ್ನಿಂಗ್.